ನಮಸ್ಕಾರ. ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ದಲಿತ ಸಂಘರ್ಷ ಸಮಿತಿ ರಾಜ್ಯದಾದ್ಯಂತ ಪ್ರತಿರೋಧ ಅಭಿಯಾನ ನಡೆಸಲು ತೀರ್ಮಾನಿಸಲಾಗಿದೆ ಅಂತ ದಲಿತ ಸಂಘರ್ಷ ಸಮಿತಿಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್ ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ನವೆಂಬರ್ 26ರಿಂದ ಬರುವ ಜನವರಿ 26ರವರೆಗೆ ಈ ಅಭಿಯಾನ ನಡೆಯಲಿದೆ. ದಲಿತ ಸಂಘರ್ಷ ಸಮಿತಿಯ ಸದಸ್ಯತ್ವದ ಜೊತೆಗೆ ಅಭಿಯಾನ ನಡೆಯಲಿದೆ. ಆರ್ಎಸ್ಎಸ್ ಉದ್ದೇಶ, ಸಂವಿಧಾನದ ಆಶಯ, ಆರ್ಎಸ್ಎಸ್ ಅದಕ್ಕೆ ವಿರುದ್ಧವಾಗಿ ಹೇಗೆ ಕೆಲಸ ಮಾಡುತ್ತಿದೆ ಎನ್ನುವುದನ್ನು ತಿಳಿಸಲಾಗುವುದು. ಸಂವಿಧಾನ ಜಾರಿಗೆ ಬಂದ ದಿನವೇ ಅದನ್ನ ವಿರೋಧಿಸಿ ಸಂವಿಧಾನ ಸುಟ್ಟು ಹಾಕಿದ್ದು ಇದೇ ಆರ್ಎಸ್ಎಸ್ ಅಂತ ಹೇಳಿದ್ರು. ಸಂವಿಧಾನ ಹಾಗೂ ಬ್ರಾಹ್ಮಣ್ಯದ ವಿರುದ್ಧ ಹೋರಾಟವಿದು. ಆರ್ಎಸ್ಎಸ್ ಈ ದೇಶವನ್ನ ಧರ್ಮದ ಹೆಸರಲ್ಲಿ ಒಡೆಯಲು ಯತ್ನಿಸುತ್ತಿದೆ. ದಲಿತ ಸಂಘರ್ಷ ಸಮಿತಿಯು ಜನತೆಗೆ ಸತ್ಯ ತಿಳಿಸುವ ಕಾರ್ಯ ಮಾಡುತ್ತಿದೆ. ಬೀದರ್ನಿಂದ ಈ ಕೆಲಸ ಆಗುತ್ತಿದೆ. ದಲಿತ ಸಂಘರ್ಷ ಸಮಿತಿಯ ಸದಸ್ಯತ್ವಕ್ಕೆ ಚಾಲನೆ ನೀಡುತ್ತಿದ್ದೇನೆ. ಜಾತಿ, ಮತ, ಪಂಥಗಳ ಭೇದವಿಲ್ಲದೆ ಸದಸ್ಯರಾಗಬಹುದು. 1 ಲಕ್ಷ ಸದಸ್ಯತ್ವ ಗುರಿಯನ್ನ ಹೊಂದಿದ್ದೇವೆ ಅಂತ ಅವರು ತಿಳಿಸಿದ್ದಾರೆ. ನಾಡಿನ ಎಲ್ಲ ಪತ್ರಿಕಾ ಮಾಧ್ಯಮದ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಡುವೆ ದಲಿತ ಚಳವಳಿಯ ಸ್ಥಾಪಕರು, ಬಹುಜನ ಸಮಾಜದ ಚಿಂತಕರು ಆದಂಥ ಸನ್ಮಾನ್ಯ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟದ ಸಂಗಾತಿಯಾದಂಥ ಶ್ರೀಮತಿ ವೀರಾ ಕೃಷ್ಣಪ್ಪ ಅವರು ನಮ್ಮ ನಡುವೆ ಇದ್ದಾರೆ. ಹಾಗೆಯೇ ನಮ್ಮ ರಾಜ್ಯ ಸಮಿತಿಯ ಹಿರಿಯ ನಾಯಕರುಗಳಾದಂಥ ಎನ್ ನಾಗರಾಜ್ರವರು, ನಾಗಣ್ಣ ಪಡಿಗೇರ, ರಾಮಣ್ಣ ಕಲ್ದೇವನಹಳ್ಳಿ ಮತ್ತು ಇದೇ ಬೀದರ್ ಜಿಲ್ಲೆಯ ಈ ಭಾಗದಲ್ಲಿ ಚಳವಳಿಯನ್ನು ಮುನ್ನಡೆಸ್ತಾ ಇರುವಂಥ ರಾಜ್ಕುಮಾರ್ ಬನ್ನೇರ್, ರಮೇಶ್ ಮಂದಕನಹಳ್ಳಿ ಹಾಗೂ ಮಹಿಳಾ ಘಟಕದ ರಂಜಿತಾ ಅವರು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಮೊದಲನೇದಾಗಿ ತಮಗೆ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಹುಲಸೂರು ಗ್ರಾಮ ಪಂಚಾಯಿತಿಯನ್ನ ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಕಮಠಾಣ ಮತ್ತು ಮನ್ನಹಕೇಳಿ ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಲು ಇಂದು ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮೂಲಸೌಕರ್ಯಗಳ ಸುಧಾರಣೆ ಮತ್ತು ಪಟ್ಟಣಗಳ ಸಮಗ್ರ ಅಭಿವೃದ್ಧಿಗಾಗಿ ಈ 3 ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸುವುದು ಬಹುದಿನಗಳ ಬೇಡಿಕೆಯಾಗಿತ್ತು. ಅದರಿಂದ ಇಂದು ನಡೆದ ಸಂಪುಟ ಸಭೆಯಲ್ಲಿ ಈ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಮೇಲ್ದರ್ಜೆಗೇರಿದ ಹಿನ್ನೆಲೆ ಹುಲಸೂರು, ಕಮಠಾಣ ಮತ್ತು ಮನ್ನಹಕೇಳಿ ಪಟ್ಟಣದಲ್ಲಿ ಸಾರ್ವಜನಿಕರು ಸಂಭ್ರಮಾಚರಣೆ ನಡೆಸಿದ್ದಾರೆ. ಹುಲಸೂರು ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಿದ ಶುಭ ಸಂದರ್ಭದಲ್ಲಿ ಸಂತಸ ವ್ಯಕ್ತಪಡಿಸಿದ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್, ಹುಲಸೂರಿನ ಜನತೆಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಹಿಂದೆ 2016-22ರಲ್ಲಿ ಕೂಡ ಹುಲಸೂರು ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಆಗಬೇಕೆಂದು ಪ್ರಸ್ತಾವನೆ ಕಳಿಸಿದ್ದಾಗ ಅಂದಿನ ಸರ್ಕಾರ ಪ್ರಸ್ತಾವನೆಯನ್ನು ತಿರಸ್ಕರಿಸಿತ್ತು. ಆದರೆ ಇದೀಗ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ಆಸಕ್ತಿಯಿಂದ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಸಹಾಯದಿಂದ ಪಟ್ಟಣ ಪಂಚಾಯಿತಿಯಾಗಿದೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ತಿಳಿಸುತ್ತೇನೆ ಅಂತ ವಿಜಯ್ ಸಿಂಗ್ ತಿಳಿಸಿದ್ದಾರೆ. ನಮಸ್ಕಾರ. ಅತ್ಯಂತ ಸಂತಸದ ಸುದ್ದಿ. ಹುಲ್ಸೂರು ಪಂಚಾಯತ್ ಈಗ ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜನೆ ಆಗಿದೆ. ಇದಕ್ಕಾಗಿ ನಾನು ಎಲ್ಲರಿಗೂ, ಹುಲ್ಸೂರಿನ ಎಲ್ಲ ಗ್ರಾಮಸ್ಥರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತು ನಮ್ಮ ಹಿಂದಿನ ಸರ್ಕಾರ ಇರುವಾಗಲೂ ಇದು ಪ್ರಸ್ತಾವನೆ ಹೋಗಿತ್ತು. ಆದರೆ 2016ರಲ್ಲೂ ಇದು ರಿಜೆಕ್ಟ್ ಆಗಿತ್ತು. ಅದೇ ರೀತಿ 2022ರಲ್ಲೂ ಇದು ಪ್ರಸ್ತಾವನೆ ಹೋಗಿತ್ತು, ಆವಾಗಲೂ ರಿಜೆಕ್ಟ್ ಆಗಿತ್ತು. ಆದರೆ ಈ ಸಲ ಮತ್ತೆ 2024ರಲ್ಲಿ ನಾವು ಮತ್ತೆ ಒಂದು ಪ್ರಸ್ತಾವನೆ ಕೊಟ್ಟಿದ್ದೇವೆ. ಮತ್ತು ಇದು ನಮ್ಮ ಸಚಿವರಾದ ರಹೀಂ ಖಾನ್ ಅವರು ಅವರ ಪ್ರಯತ್ನದಿಂದ ಮತ್ತು ಆಸಕ್ತಿಯಿಂದ ಹಾಗೂ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಉಸ್ತುವಾರಿ ಸಚಿವರು ಅವರ ಸಹಾಯದಿಂದ ಈ ಸಲ ನಮಗೆ ಇದು ಒಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ. ಮತ್ತು ಇದಕ್ಕೆ ನಾನು ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಮುಖ್ಯವಾಗಿ ನಮ್ಮ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತು ನಮ್ಮ ಡೆಪ್ಟಿ CM ಆದ ಡಿ ಕೆ ಶಿವಕುಮಾರ್ ಅವರಿಗೆ, ನಮ್ಮ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ, ಮತ್ತು ಬಹಳಷ್ಟು ಆಸಕ್ತಿ ತಗೊಂಡು ಕೆಲಸ ಮಾಡಿದ್ದ ನಮ್ಮ ರಹೀಂ ಖಾನ್ ಅವರಿಗೆ ನಾನು ಮನಸ್ಸಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತು ಇನ್ನೊಂದು ಸಲ ನಮ್ಮ ಹುಲ್ಸೂರು ತಾಲೂಕಿನ ಎಲ್ಲ ಜನರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ.
ಕಬ್ಬಿನ ದರ ನಿಗದಿ ವಿಚಾರವಾಗಿ ಬೀದರ್ ಜಿಲ್ಲೆಯ ರೈತರು ಹಮ್ಮಿಕೊಂಡಿದ್ದ ಅಹೋರಾತ್ರಿ ಧರಣಿ ಸಮಯದಲ್ಲಿ ಯಾವುದೇ ಅಚ್ಚುತ್ತಿರ ಘಟನೆಗಳು ನಡೆಯದಂತೆ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಮಹತ್ತರ ಪಾತ್ರ ವಹಿಸಿದ ಹಿನ್ನೆಲೆ ಬೀದರ್ ಜಿಲ್ಲಾ ಪೊಲೀಸ್ನ ಸ್ಪೆಷಲ್ ಬ್ರಾಂಚ್ನ ಸಂತೋಷ್ ಅವರ ಸೇವೆಯನ್ನು ಗುರುತಿಸಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿಯವರು ಸಂತೋಷ್ ಅವರಿಗೆ ಪ್ರಶಂಸಾ ಪತ್ರವನ್ನು ಪ್ರದಾನ ಮಾಡಿದ್ದಾರೆ. ರೈತರೊಂದಿಗೆ ನಿರಂತರ ಮಾತುಕತೆ ನಡೆಸಿ ಹೋರಾಟದ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಂಡು ರೈತರು ಹಾಗೂ ಸಾರ್ವಜನಿಕರಿಗೆ ವಿಶ್ವಾಸ ಮೂಡಿಸುವಲ್ಲಿ ಸಂತೋಷ್ ಅವರ ಪಾತ್ರ ಮಹತ್ತರವಾಗಿ ಈ ಹಿನ್ನೆಲೆ ಅವರಿಗೆ ಪ್ರಶಂಸನಾ ಪತ್ರವನ್ನು ನೀಡಲಾಗಿದೆ. ಬೀದರ್ ಸಂಸ್ಕೃತಿ ಉತ್ಸವದ ನಿಮಿತ್ತ ನಿನ್ನೆ ಬೀದರ್ ನಗರಕ್ಕೆ ಆಗಮಿಸಿದ ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಹಾಗೂ ಜನಪ್ರಿಯ ನಿರೂಪಕಿ ಅನುಶ್ರೀ ಅವರು ನೂತನ ವಾಲಿ ನಿವಾಸಕ್ಕೆ ಭೇಟಿಯನ್ನು ನೀಡಿದರು. ನಗರದಲ್ಲಿರುವಂತಹ ನೂತನ ವಾಲಿ ನಿವಾಸಕ್ಕೆ ಅವರು ಭೇಟಿಯನ್ನು ನೀಡಿದರು. ಇದೇ ವೇಳೆ ನಿವಾಸವನ್ನು ನೋಡಿ ಹರ್ಷ ವ್ಯಕ್ತಪಡಿಸಿದರು. ಅದೇ ರೀತಿ ವಾಲಿ ಪರಿವಾರದ ಹಿರಿಯ ಜೀವಿ ಶಿವಶರಣಪ್ಪ ವಾಲಿಯವರ ಕನ್ನಡ ಪ್ರೇಮ, ಕನ್ನಡ ಬಗೆಗಿನ ಕಾಳಜಿಯನ್ನು ಕೊಂಡಾಡಿದರು ಮತ್ತು ನಿಮ್ಮ ಭೇಟಿಯಿಂದ ನಮ್ಮ ಕನ್ನಡ ಅಭಿಮಾನ ದುಪ್ಪಟ್ಟಾಗಿದೆ ಎಂದು ಅವರ ಆಶೀರ್ವಾದವನ್ನು ಪಡೆದರು. ಇದೇ ವೇಳೆ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ನಿರೂಪಕಿ ಅನುಶ್ರೀ ಅವರು ಬೀದರ್ ನಗರಕ್ಕೆ ಬಂದಿರೋ ಖುಷಿ ಒಂದ್ ಕಡೆ ಆದರೆ ವಾಲಿ ಅವರ ಕನ್ನಡ ಮನೆಗೆ ಬಂದಿರೋದು ಇನ್ನಷ್ಟು ಖುಷಿ ತಂದಿದೆ. ಅವರ ಆತ್ಮೀಯತೆ ಹಾಗೂ ಕನ್ನಡ ಅಭಿಮಾನ ಕನ್ನಡದ ಮೇಲಿನ ನಮ್ಮ ಪ್ರೀತಿಯನ್ನು ಹೆಚ್ಚಿಸಿದೆ ಎಂದರು. ಅದೇ ರೀತಿ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅನುಶ್ರೀ ಮೇಡಮ್ ಅವರಿದೆ, ಅವ್ರನ್ನೂ ಮಾತಾಡ್ಸೋದು. ಮೇಡಮ್, ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಬಂದಿದ್ರಿ ಬೀದರ್, ಹೇಗೆ ಅನಿಸ್ತಿದೆ? ಬಹಳ ಸಂತೋಷ ಅನಿಸ್ತಾ ಇದೆ. ಬೀದರ್ಗೆ ಬಂದಿರೋದು ಖುಷಿ ಒಂದು ಕಡೆ, ಇವತ್ತು ಕನ್ನಡದ ಮನೆಗೆ ಬಂದಿರೋದು ಇನ್ನೂ ನಮಗೆ ಅತ್ಯಂತ ಹೆಮ್ಮೆ ತಂದುಕೊಟ್ಟಿದೆ. ವಾಲಿ ಸಾಹೇಬರ ಮನೆಗೆ ಬಂದಿದ್ದು ಅವರ ಆತ್ಮೀಯತೆ ಆಗಿರ್ಬೋದು, ಕನ್ನಡಾಭಿಮಾನ ಮತ್ತು ನಮಗೆ ಕನ್ನಡ ಇನ್ನೂ ಎಷ್ಟು ಪ್ರೀತಿಸಬೇಕು ಅನ್ನೋಷ್ಟು ಪ್ರೋತ್ಸಾಹವನ್ನು ತುಂಬಿಸಿ ಕಳಿಸಿದ್ದಾರೆ. ಸೊ ಅವ್ರಿಗೆ ಧನ್ಯವಾದಗಳು ನಮ್ಮ ಕಡೆಯಿಂದ. ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಅನುಭವ ಮಂಟಪದ ಪರಿಸರದಲ್ಲಿ 46ನೇ ಶರಣ ಕಮ್ಮಟ ಅನುಭವ ಮಂಟಪೋತ್ಸವ ನವೆಂಬರ್ 29, 30ರಂದು 2 ದಿನ ಆಯೋಜಿಸಲಾಗಿದೆ ಅಂತ ಸ್ವಾಗತ ಸಮಿತಿ ಅಧ್ಯಕ್ಷ ಸಚಿವ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ನವೆಂಬರ್ 29ರಂದು ಬೆಳಗ್ಗೆ 11 ಗಂಟೆಗೆ ಆಂಧ್ರಪ್ರದೇಶದ ರಾಜ್ಯಪಾಲರಾದ ಎಸ್ ಅಬ್ದುಲ್ ನಜೀರ್ ಉತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಆದಿಚುಂಚನಗಿರಿಯ ನಿರ್ಮಲಾನಂದ ಸ್ವಾಮೀಜಿ, ಅನುಭವ ಮಂಟಪದ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾನ್ನಿಧ್ಯವನ್ನು ವಹಿಸುವರು. ಹಾರ್ಕೂಡಿನ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಹುಲಸೂರಿನ ಶ್ರೀಗಳು ಅಕ್ಕ ಡಾಕ್ಟರ್ ಗಂಗಾಂಬಿಕೆ ಅವರು ನೇತೃತ್ವವನ್ನು ವಹಿಸುವರು. ಇದೇ ಸಂದರ್ಭದಲ್ಲಿ ಚಿತ್ರಕಲಾವಿದರಾದ ಸಿ.ಬಿ. ಸೋಮಶೆಟ್ಟಿ, ಡಾಕ್ಟರ್ ಕೆ. ರವೀಂದ್ರನಾಥ್, ಬಸವರಾಜ್ ಬೆಂಗೇರಿ ಹಾಗೂ ಡಾಕ್ಟರ್ ಎಸ್.ಟಿ. ಸುಶೀಲಮ್ಮ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಅಲ್ಲದೆ ವಿವಿಧ ಪುಸ್ತಕಗಳ ಬಿಡುಗಡೆ ನಡೆಯಲಿದೆ ಅಂತ ತಿಳಿಸಿದ್ದಾರೆ. ಇದರ ಉದ್ಘಾಟನೆ ಇವತ್ತು 29 ನವೆಂಬರ್ 2025ರಂದು ಇವತ್ತು ಮೊದಲು ಶಟಲ್ಸರ ಧ್ವಜಾರೋಹಣ ಆಗ್ತದೆ. ಇವತ್ತು ವೇದಿಕೆಗಳು ಶರಣ ಮಾದಾರ ಚೆನ್ನೈ ವೇದಿಕೆ, ಪೂಜ್ಯ ಶ್ರೀ ಜಗದ್ಗುರು ಲಿಂಗಾನಂದ ಮಹಾಸ್ವಾಮಿಗಳ ಮಹಾದ್ವಾರ, ಲಿಂಗಿಕ ಸುಶೀಲಾದೇವಿ, ಬಿ. ಪಾಟೀಲ್ ಪ್ರಸಾದ ಮಂಟಪ. ಇದಕ್ಕೆ ಸುಮಾರು ಜನ ಎಲ್ಲ ಮಹನೀಯರು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇದರ ಅದಾದ ಮೇಲೆ ವಿಶೇಷವಾಗಿ 11 ಗಂಟೆಗೆ ಈ ವರ್ಷದ ಅನುಭವ ಮಂಟಪದ ಉದ್ಘಾಟಕರಾಗಿ ಇವತ್ತು ಆಂಧ್ರ ಪ್ರದೇಶದ ರಾಜ್ಯಪಾಲರಾದಂತಹ ಗೌರವಾನ್ವಿತ ಎಸ್ ಅಬ್ದುಲ್ ನಜೀರ್ ಅವರು 29ನೇ ತಾರೀಕಿಗೆ 11 ಗಂಟೆಗೆ ಬಸವ ಕಲ್ಯಾಣಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಅಮೃತ ಹಸ್ತದಿಂದ ಈ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಜಿಲ್ಲಾ ಘಟಕ ಹಾಗೂ ಸಮರ್ಥ ಸೇವಾ ಸಂಸ್ಥೆ ಅಡಿಯಲ್ಲಿ ಬೀದರ್ ನಗರದ ಕರ್ನಾಟಕ ಫಾರ್ಮಸಿ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಬೀದರ್ ಸಾಂಸ್ಕೃತಿಕ ಉತ್ಸವ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಹಾಗೂ ಅವರ ತಂಡದ ಹಾಡುಗಳಿಗೆ ಬೀದರ್ ಜನರು ಹುಚ್ಚೆದ್ದು ಕುಣಿದರು. ಇನ್ನು ವಿಪಿ ಗಾನ ಲಹರಿಗೆ ಫಿದಾ ಆಗಿದ್ದಾರೆ ಬೀದರ್ ಜನರು. ಜನಪ್ರಿಯ ನಿರೂಪಕಿ ಅನುಶ್ರೀ ಅವರ ನೋಡಲೆಂದು ಸೇರಿದ ಜನರು ನೆಚ್ಚಿನ ನಿರೂಪಕಿ ನಿರೂಪಣೆಯನ್ನ ಕಂಡು ಹರ್ಷಗೊಂಡರು. ಚಿತ್ರನಟಿ ಅಮೂಲ್ಯ ಅವರು ತಮ್ಮ ಚೆಲುವಿನ ಚಿತ್ತಾರದ ಡೈಲಾಗ್ ಮೂಲಕ ಪಡ್ಡೆ ಹುಡುಗರ ಮನಸ್ಸನ್ನು ಕದ್ದರು. ಕಾರ್ಯಕ್ರಮದಲ್ಲಿ ಆಯೋಜಕರ ನಿರೀಕ್ಷೆಗೂ ಮೀರಿ ಸೇರಿದ ಪ್ರೇಕ್ಷಕರು ತಮ್ಮ ನೆಚ್ಚಿನ ಸೆಲೆಬ್ರಿಟಿಗಳನ್ನು ಕಂಡು ಖುಷಿಪಟ್ಟರು. ಬಾಲ್ಕಿ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಬಸವಪರ ಸಂಘಟನೆಯವರು ಲಿಂಗಾಯತ್ ಮುಖಂಡ ಕಿರಣ್ ಕುಮಾರ್ ಖಂಡ್ರೆ ನೇತೃತ್ವದಲ್ಲಿ ಚಿತ್ರದುರ್ಗದ ಮುರುಘಾಶ್ರೀಗಳು ಪೋಕ್ಸೋ ಕೇಸ್ನಲ್ಲಿ ಖುಲಾಸೆಯಾದ ಹಿನ್ನೆಲೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕಳೆದ ಕೆಲವು ವರ್ಷಗಳ ಹಿಂದೆ ಚಿತ್ರದುರ್ಗದ ಮುರುಘಾ ಮಠದ ಶ್ರೀಗಳ ವಿರುದ್ಧ ಚಿತ್ರದುರ್ಗದ ನ್ಯಾಯಾಲಯದಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿತ್ತು. ವಿಚಾರಣೆ ನಡೆಸಿದ ನ್ಯಾಯಾಲಯ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಮುರುಘಾಶ್ರೀಗಳನ್ನು ಪೋಕ್ಸೋ ಪ್ರಕರಣದಿಂದ ಮುಕ್ತಿ ನೀಡಿದೆ. ಕೇಸ್ನ 4 ಆರೋಪಿಗಳನ್ನು ನಿರ್ದೋಷಿ ಅಂತ ನ್ಯಾಯಾಲಯ ತೀರ್ಪು ನೀಡಿದ ಹಿನ್ನೆಲೆ ಸತ್ಯಕ್ಕೆ ಜಯವಾಗಿದೆ. ಇದು ಸಂವಿಧಾನ ಅಂಗೀಕಾರ ದಿವಸ ನ್ಯಾಯ ಸಿಕ್ಕಿದ್ದು ಹಂಡೆ ಹಾಲು ಕುಡಿದಷ್ಟು ಸಂತೋಷವಾಗಿದೆ ಅಂತ ಯುವ ಲಿಂಗಾಯತ್ ಮುಖಂಡ ಕಿರಣ್ ಕುಮಾರ್ ಖಂಡ್ರೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ.
ಹುಲಸೂರು ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಲಾಗಿದ್ದು ಇಲ್ಲಿಯ ಬಿಜೆಪಿ ಪಕ್ಷವು ಸಂಭ್ರಮಾಚರಣೆಯನ್ನ ನಡೆಸಿದೆ. ಇನ್ನು ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗಾರ್ ನೇತೃತ್ವದಲ್ಲಿ ಹುಲಸೂರು ಗ್ರಾಮ ಪಂಚಾಯಿತಿಯ ಮುಂದೆ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಶಾಸಕರು ಕೂಡ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ನಮ್ಮ ಸತತ ಪ್ರಯತ್ನಕ್ಕೆ ಇಂದು ಫಲ ಸಿಕ್ಕಿದೆ. ಇಂದು ನಡೆದ ಸಚಿವ ಸಂಪುಟದಲ್ಲಿ ಹುಲಸೂರು ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಿ ಅನುಮೋದನೆ ನೀಡಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರಿಗೆ ಮತ್ತು ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಿರುವ ವಿಷಯವನ್ನ ಖುದ್ದು ಪೌರಾಡಳಿತ ಸಚಿವರೇ ನನಗೆ ಕರೆ ಮಾಡಿ ತಿಳಿಸಿದ್ರು ಅಂತ ಹೇಳಿದ್ದಾರೆ. ಭಾರತ್ ಮಾತಾ ಕಿ ಹುಲಸೂರು ಪಟ್ಟಣ ಪಂಚಾಯಿತಿಗೆ ಹುಲಸೂರು ಪಟ್ಟಣ ಪಂಚಾಯಿತಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಬಹುದಿನದ ಬೇಡಿಕೆ ಹುಲಸೂರು ಪಟ್ಟಣ ಪಂಚಾಯಿತಿಗೆ ಹುಲಸೂರು ಮಹಾಜನತೆಗೆ ಹುಲಸೂರು ಹೋರಾಟ ಸಮಿತಿಗೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶರಣು ಸಲಗರ್ ಅವರಿಗೆ ಅನಿಲ್ ಬುಸಾರಿ ಅವರಿಗೆ ಹುಲಸೂರು ಹೋರಾಟ ಸಮಿತಿಗೆ ಎಂಜಿ ರಾಜೋಳಿ ಅವರಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಹುಲಸೂರು ಗ್ರಾಮ ಪಂಚಾಯಿತಿಯಾಗಿ ಹುಲಸೂರು ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಯಾಗಿ ಘೋಷಣೆ ಆಗಿರುವ ಪ್ರಯುಕ್ತ ಹುಲಸೂರು ಪಟ್ಟಣ ಪಂಚಾಯಿತಿಗೆ ಹುಲಸೂರು ಪಟ್ಟಣ ಪಂಚಾಯಿತಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಇಂದು ಹುಲಸೂರು ಗ್ರಾಮ ಪಂಚಾಯಿತಿಯು ಸತತ 2010ರಿಂದ ಮತಕ್ಷೇತ್ರದ ನನ್ನ ವಿಧಾನಸಭಾ ಮತಕ್ಷೇತ್ರದ ಇನ್ನೊಂದು ತಾಲೂಕಾ ಹುಲಸೂರು. ಸಮಸ್ತ ಹುಲಸೂರಿನ ನನ್ನೆಲ್ಲ ಔರಾ ತಾಲೂಕಿನ ಗುಡಪಳ್ಳಿಯಿಂದ ಸನ್ಪೂರು ಗ್ರಾಮ ಪಂಚಾಯಿತಿಗೆ ವರ್ಗಾವಣೆಯಾದ ಪಿಡಿಒ ಸಂತೋಷ್ ಪಾಟೀಲ್ ಅವರಿಗೆ ಗುಡಪಳ್ಳಿ ಗ್ರಾಮಸ್ಥರು ಸಾರೋಟಿನಲ್ಲಿ ಭವ್ಯ ಮೆರವಣಿಗೆ ನಡೆಸಿ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಟ್ರು. ಇನ್ನು ಗಡಿ ಭಾಗದ ಗುಡಪಳ್ಳಿ ಗ್ರಾಮ ಪಂಚಾಯತ್ ಗಾಂಧಿ ಗ್ರಾಮ ಪುರಸ್ಕಾರ ಸೇರಿ ನಾನಾ ಪ್ರಶಸ್ತಿಗೆ ಭಾಜನವಾಗಿ ಅಭಿವೃದ್ಧಿಯ ಪಥದತ್ತ ಸಾಗಿ ರಾಜ್ಯದಲ್ಲಿ ಗಮನ ಸೆಳೆದಿತ್ತು. ಅದರ ಸಮಗ್ರ ವಿಕಾಸಕ್ಕೆ ನಾಂದಿ ಹಾಡಿದ ಕೀರ್ತಿ ಪಿಡಿಒ ಪಾಟೀಲ್ಗೆ ಸಲ್ಲುತ್ತದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಹಳ್ಳಿ ಜನರಿಗೆ ಕುಡಿಯುವ ನೀರಿನ ಸೌಕರ್ಯ, ಡಿಜಿಟಲ್ ಗ್ರಂಥಾಲಯ, ನರೇಗಾ ಯೋಜನೆಯ ಸಮರ್ಪಕ ಬಳಕೆ, ಮಳೆ ನೀರು ಸಂಗ್ರಹ ಸೇರಿ ನಾನಾ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು. ಪಾಟೀಲ್ 7 ವರ್ಷ ಪಿಡಿಒ ಆಗಿ 2 ಸಲ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಅವರ ಅವಧಿಯಲ್ಲಿ 150 ತೆರೆದ ಬಾವಿ, 300 ಕ್ಷೇತ್ರ ಬದು, 200 ದನದ ಕೊಟ್ಟಿಗೆಗಳ ಕೆಲಸ ಮಾಡಿದ್ದು ಸಾಧನೆಗೆ ಸಾಕ್ಷಿಯಾಗಿದೆ. ಪಾಟೀಲ್ ಅವರ ಜನಪರ ಕೆಲಸಕ್ಕೆ ಮೆಚ್ಚಿ ಇದೀಗ ವರ್ಗವಾದ ಹಿನ್ನೆಲೆ ಸ್ಥಳೀಯರು ಬಾಜಾ ಭಜಂತ್ರಿಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಒಲ್ಲದ ಮನಸ್ಸಿನಿಂದಲೇ ಬೀಳ್ಕೊಟ್ಟರು. ಅಲ್ಲಿ ಒಳಗ ಇದ್ರಾಗ ಇವಾಗಿದ್ವು ಈ ದಿನದ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.